ಅದು ಬೇಗ ಫಿನಿಶ್ ಮಾತಾಡ್ತೀನಿ ಅಂತ. ನೋ ಐ ಆಮ್ ವೆರಿ ಸಾರಿ. ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದ್ ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ವಾಟ್ ಇಸ್ ದಿಸ್? ಆಯ್ತು, 10 ನಿಮಿಷ ಮುಗಿಸ್ತೀನಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಸೈನ್ ಮಾಡೋದಾದ್ರೆ ಚರ್ಚೆ ಮಾಡಬೇಡಿ. ಏನೆಲ್ಲ ಎಲ್ಲ ಕೂಡ ಮಾತಾಡಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ. ಒಳಗಡೆ ಇರ್ಲಿಲ್ಲಪ್ಪ. ಅಶ್ವಥ್ ಯಾಕೆ ಮುಗಿಸಿ ಯಾಕೆ ನೀವು ಸೈನ್ ಮುಖ್ಯಮಂತ್ರಿಗಳಿಗೆ ಪತ್ರ ಒಂದೇ ಆಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುನೀಲ್ ಕುಮಾರ್ ಇದ್ರು, ಅವಕಾಶ ವಿಜೇಂದ್ರ ಇದ್ರು, ಸುನೀಲ್ ಕುಮಾರ್ ಇದ್ರು, ಮುಗಿಸಿ ಅಷ್ಟೇ. 1 ಗಂಟೆ ಮಾತಾಡ್ತೀನಿ ಅಂತಂದ್ರು, 2 ಗಂಟೆ ಮಾತಾಡಿದ್ರು. ಈಗ ಕೊಟ್ಟಿರೋದೇ ಸರ್. ಆಮೇಲೆ ಒಬ್ರೇ ಮಾತಾಡ್ತೀವಿ ಅಂತ ಹೇಳಿರೋದು. ಬೇರೆಯವರೆಲ್ಲ ಮಾತಾಡಿದ್ರೆ ನೀವ್ ಹೇಳ್ಕೊಟ್ಟಿರೋದೇ ಅವ್ರು ಮಾಡಿದ್ದಾರೆ. ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಹೇಳ್ಕೊಟ್ಟಿದ್ರು ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಹೇಳಿದ ಸರ್, ಈ ವಿಷಯ ಎಷ್ಟು ಗಹನವಾಗಿತ್ತು ಅಂದ್ರೆ ಇಡೀ ಸಭೆ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇತ್ತು. ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಡೆದಂತ. ಪರಿಣಾಮಕಾರಿಯಾಗಿ ಪೊಲೀಸ್ ಮಂತ್ರಿಯಾಗಿದೆ ಮಾಡಿದ್ರಿ. ಈಗ ಚರ್ಚೆ ಮಾಡಬೇಡಿ. ಮನೆ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷರೇ, ಈಗ ರೆಸಲ್ಯೂಷನ್ ಮೂವ್ ಮಾಡಕ್ಕೆ ಕೊಡಿ. ನಮ್ಮವರಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಅವರಿಗೆಲ್ಲರಿಗೂ ಶಾಸಕರಿಗೆ ತಲೆ ಬಿಚ್ಚಿ ನಾಳಿದ್ ಮಾಡೋಣ. ಕೋನ್ ರೆಡ್ಡಿ ಅವರೇ, ಒಂದ್ ಸೆಕೆಂಡ್. ಅಧ್ಯಕ್ಷ, ಅವಕಾಶಕ್ಕಾಗಿ ಸಂಪೂರ್ಣವಾಗಿ ಅವರು 3 ಜನ ಅಂತ ಹೇಳಿದ್ರು. 3 ಜನ ಅಂತ ಹೇಳಿದ್ರು. 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ ನಂತರ ಚೌಕಾಸಿ ಅಂತ ಬಂತು ಸರ್. ರಾತ್ರಿ ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ನಿಮ್ಮ ಸದನದಲ್ಲಿ ಈಗ ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು. ನೀವು ಅದನ್ನ 16 ಬೇರೆ ಪ್ರಶ್ನೆ. 16 ಕನ್ವರ್ಟ್ ಮಾಡಿ ಬಂದ್ರು ಮಾತಾಡಕ್ ಆಗಿರ್ಲಿಲ್ಲ. 3 ಜನ 3 ದಿನ ನೀವು ಎಷ್ಟು ದಿನ ಕೊಡ್ಲಿ, ನೀವು ಎಷ್ಟು ದಿನ ಕೊಡ್ಲಿ, ಅಜೆಂಡಾ ಪ್ರಕಾರ ನಡಿ. ನೀವು ಒಂದ್ ಸೆಕೆಂಡ್ ಮಾಡಿರೋ ಭ್ರಷ್ಟಾಚಾರ ಮೌನವಾಗಿದ್ರೆ ಭ್ರಷ್ಟಾಚಾರ ಮಾಡಿದ್ದೀನ ಸುಮ್ಮನೆ ಒಂದ್ ಸೆಕೆಂಡ್ ಈಗ ಎಲ್ಲ ಅವರವರ ಆತ್ಮೀಯರಿಗೆ ಈಗ ಮನೆ ಮುಖ್ಯಮಂತ್ರಿ ಹೇಳಿದಾಗೆ ಫಸ್ಟ್ ಎಜೆಂಡಾದಲ್ಲಿ ನಮ್ಮ ಚರ್ಚೆ ಯಾವ್ದಿತ್ತು ಅಂತ ಹೇಳಿದ್ರೆ ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮೂವ್ ಮಾಡ್ಬೇಕಂತ ಬಂದಿದ್ರು. ತಾವು ಅದಕ್ಕೆ ಮುಂಚೆ ಬಂದ ಏನ್ ಹೇಳಿದ್ರೆ ನಾವು ಮೊನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದೇವೆ. ಆಯ್ತು, 16 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ, ಸಿಕ್ಲಿಲ್ಲ. ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದ್ದೆ. ಆಗ ತಾವು ಹೇಳಿದ ನೀವು ಕಾಲಿಗೆ ಅಟೆನ್ಷನ್ ತಗೊಳ್ಳಿ, ನಾಳೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ. ಅದ್ರ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ 2-3 ನಾಯಕರು ನಿಮ್ಮ ಪಕ್ಷದವರಿದ್ದು ಕೂತ್ಕೊಂಡು ಇನ್ ಚರ್ಚೆ ಏನಾಯ್ತು ಅಂತ ಹೇಳಿದ್ರೆ ಆಯ್ತು. ಫಸ್ಟ್ 1 ಗಂಟೆ ಮಾತಾಡಿ ಮತ್ತೆ ಅರಗ ಜನೊಂದು ಮಾತಾಡೋದು ಇತ್ತು. ಇಲ್ಲಿ ಬಂದು ಅವರು ಕೊಟ್ಟ ಲೆಟರ್ ಅಂತ ಹೇಳಿ ಮತ್ತೆ ಒಂದು ಎಸ್ ಟಿ ಮಂಜುನ ಅವ್ರ ಸೈನ್ಯದಲ್ಲಿ ಇಲ್ಲ. ಅದಕ್ಕೆ ನಿಲ್ಲಪ್ಪ ಮಂಜು ಅವರೇ, ನೀವು ನಿಮ್ಮ ವಿಚಾರ ಇರಬಹುದು, ನಾನು ಹೇಳ್ದೆ ಕೇಳಿ. ನಾನು ಹೇಳ್ದೆ ಕೇಳಿ, ನಾನು ಹೇಳ್ದೆ ಕೇಳಿ ಪ್ಲೀಸ್. ಆಯ್ತು, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ.